ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಸಲ ನಾವು ಟ್ರಿಪ್ಪಿಗೆ ಹೊರಟಿರೋದು, ಅಂದರೆ ಇದು ಫ್ಯಾಮಿಲಿ ಟ್ರಿಪ್ ಹೊರಟಿರೋದು ಶಿರಡಿ ಕಡೆ, ಮಹಾರಾಷ್ಟ್ರ, ತುಂಬ ದೂರ. ಸೊ ಶಿರಡಿ ಮತ್ತು 3 ಜ್ಯೋತಿರ್ಲಿಂಗ ಕಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ಫುಲ್ ಪ್ಯಾಕೇಜ್ ಬಂದು 4 days 3 nights ಪ್ಯಾಕೇಜ್ ಇದೆ. ಸೊ ನಾವು ಇವತ್ತು ಫ್ರೈಡೇ ದಿನ ಬೆಳಗ್ಗೆನೇ ಬೆಂಗಳೂರಿಂದ ಹೊರಟಿದ್ವಿ. ನಮ್ಮ ಫ್ಲೈಟು 6:30 ಸೊ 8:30 ಹಂಗೆ ಪುಣೆ ಬಂದಿದ್ವಿ. ಪುಣೆಯಿಂದ ಬೈ ಕಾರು. ಸೊ ಅಲ್ಲಿ ನೋಡಿದ್ದೀರಲ್ಲ ಹಿಂದ್ಗಡೆ, ನಮ್ಮದು 2 ಫ್ಯಾಮಿಲಿ ಜೊತೆಗೆ ಹೋಗ್ತಾಯಿದ್ದೀವಿ. ನಾವು 2 ಫ್ಯಾಮಿಲಿ ಹೋಗ್ತಾಯಿದ್ದೀವಿ. ಈ ಟ್ರಾವೆಲ್ ಯಾರು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದುವರೆಗೂ ಸೋ ಫಾರ್ ಗುಡ್. ಮುಂದೆ ಹೋಗ್ತಾ ನೋಡೋಣ ಯಾವ ಥರ ಇರುತ್ತಂತ. ಸೊ ಫಸ್ಟಿಗೆ ಈಗ ನಾವು ಪುಣೆಯಿಂದ ಭೀಮಾಶಂಕರಿಗೆ ಹೊರಟಿದ್ದೀವಿ. ಸೊ ಭೀಮಾಶಂಕರ್ ಇವತ್ತು ನೋಡಿಬಿಟ್ಟು ಭೀಮಾಶಂಕರಿಂದ ನಾಸಿಕ್ ಹೋಗಿ ಸ್ಟೇ ಮಾಡ್ತೀವಿ. ಆಮೇಲೆ ನಾಸಿಕಲ್ಲಿ ಅಲ್ಲಿ ಒಂದು ಲೋಕಲ್ ದೇವಸ್ಥಾನ ಇದೆ. ಸೊ ಅದೆಷ್ಟು ದೇವಸ್ಥಾನ ನೋಡಿಬಿಟ್ರೆ ಇವತ್ತಿನ ದಿವಸ ಮುಗೀತು. ಸೊ ಇಲ್ಲಿಂದ ಈಗ ಭೀಮಾಶಂಕರ್ ಘಾಟ್ ಏರಿಯಾ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ಭೀಮಾಶಂಕರ್ ಬಂದುಬಿಟ್ಟು ವೆಸ್ಟರ್ನ್ ಘಾಟಲ್ಲಿದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಡ್ರೈ ಇತ್ತು. ಇಲ್ಲಿ ಮುಂದೆ ಬರ್ತಾ ಒಂದು ಸ್ವಲ್ಪ ಗ್ರೀನ್ರಿ ಇದೆ. ಆದರೂ ನಮ್ಮ ವೆಸ್ಟರ್ನ್ ಘಾಟ್ ಕಂಪೇರ್ ಮಾಡಿದ್ರೆ ಹೆಂಗೆ ಎವರ್ ಗ್ರೀನ್ ಥಿಕ್ ಫಾರೆಸ್ಟ್ ಇದೆ, ಆ ಥರ ಫಾರೆಸ್ಟ್ ಇಲ್ಲ, ಸ್ವಲ್ಪ ಕಡಿಮೆ. ಭೀಮಾಶಂಕರ್ಗೆ ಬಂದಿದ್ವಿ. ಇಲ್ಲಿ VIP ದರ್ಶನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. VIP ದರ್ಶನ ಬಂದು 500 rupees ಪರ್ ಹೆಡ್. ಬಟ್ ಇಲ್ಲೇನೋ ನಮ್ಮ ಡ್ರೈವರ್ ಯಾರೋ ಪೂಜಾರಿ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಒಂದು ಅಮೌಂಟಲ್ಲಿ ಕರ್ಕೊಂಡು ಹೋಗ್ತಾರೆ ನಮಗೆ. ನಾವು 4 + 2 6 ಜನ. ಭೀಮಾಶಂಕರಿಗೆ ಬಂದಿದ್ವಿ. ಇಲ್ಲಿ ಆಲ್ಮೋಸ್ಟ್ ನಾವು ಬರೋವರೆಗೆ 2 o'clock ಆಗಿದೆ. ಇಲ್ಲಿ ತುಂಬ ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಣಿಸ್ತಾನೆ ಇದೆ, ಬಟ್ ಎಷ್ಟು ರಶ್ ಇದೆ ಅಂತ ನಮಗೆ ಕೆಳಗಡೆ ಹೋದರೆ ಗೊತ್ತಾಗುತ್ತೆ. ಬಟ್ ನಾವು VIP ದರ್ಶನ ಹೋಗ್ತಾ ಇದ್ದೀವಿ. VIP ದರ್ಶನ ಬಂದು ಪರ್ ಹೆಡ್ 500 rupees. ಅದು ಇಲ್ಲಿ ಹಿಂದ್ಗಡೆನೇ ಕಾರ್ ಪಾರ್ಕ್ ಮಾಡಿ 1/2 kilometer ಮತ್ತು ಒಂದು 200 steps ಡೌನ್ ಇಳ್ಕೊಂಡು ಹೋಗ್ಬೇಕಂತ. ಇಳ್ಕೊಂಡು ಹೋಗಿ ಅಲ್ಲಿ ನಾವು VIP ದರ್ಶನ ಟಿಕೆಟ್ ತೊಗೊಂಡು ಹೋಗ್ಬೋದು. ಬಟ್ ಇಲ್ಲಿ ನಾವು ಒಬ್ರು ಯಾರೋ ಹತ್ರ ಮಾತಾಡ್ತಿದ್ದೀವಿ, ಲೈಕ್ ನಮ್ಮ ಡ್ರೈವರಿಂದ ಲಿಂಕ್ ಏನೋ ಇಟ್ಕೊಂಡು ಅವರು ಒಂದು ಲಂಸಮ್ ಅಮೌಂಟ್ 3500 rupeesಗೆ ದರ್ಶನ, VIP ದರ್ಶನ ಮತ್ತು ಕಾರ್ನು ಫುಲ್ಲು ದೇವಸ್ಥಾನ ಹತ್ರ ಅಲ್ಲಿವರೆಗೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಫೈನಲಿ ಬಾರ್ಗೇನ್ ಮಾಡಿ 5,000ರಿಂದ 3,500ವರೆಗೂ ಬಾರ್ಗೇನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಪಾಯಿಂಟು ನೀವು ಬಂದಾಗ ಅಬ್ಸರ್ವ್ ಮಾಡಬೇಕಾಗಿರೋದು. ಸೊ ಇಲ್ಲಿಗ ಇದು ಎಕ್ಸ್ಟ್ರಾ ಇಲ್ಲಿ ಅಡ್ಜಸ್ಟ್ಮೆಂಟು ಇಲ್ಲಿಂದ ಬಿಡ್ತಾ ಇದ್ದಾರೆ ವಾಡೆ. ಸೊ ಇಲ್ಲಿಂದ ವೆಹಿಕಲ್ ಹಂಗೆ ಮುಂದೆ ಹೋಗ್ಬೋದು. ಅದೇ ಅವ್ರ ಜೊತೆ ಮಾತಾಡಿದ್ದೀವಿ ಅಂತ. ಯಾವುದೋ ಬೇರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಿಂಗೆ ಇಲ್ಲ ಅಂದರೆ ಸ್ಟ್ರೇಟ್ ಹೋಗ್ಬಿಟ್ಟು ಅಲ್ಲಿ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋಗ್ಬೇಕು. ಇದು ನಾವು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟೆಪ್ಸ್ ಇಳಿತಾ ಹೋಗ್ಬೇಕು ಕೆಳಗಡೆ ಅಂತ. ಇಲ್ಲಿವರೆಗೂ ಇನ್ನೂ ಹೋಗ್ಬೇಕು. 200 steps ನೀನು ಹಿಡ್ಕೋ. ಸೊ ಇದೇ ಭೀಮಾಶಂಕರ್ ದೇವಸ್ಥಾನ. ಇಲ್ಲಿ ಪಕ್ಕದಲ್ಲಿ ರಾಮ ದೇವಸ್ಥಾನ ಇದೆ ಅಂತೆ. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿದ್ದೀವಿ ನಾವು. ಇಲ್ಲಿಂದ ಮುಂದೆನೂ ಹೋಗ್ಬೋದು, ಬಟ್ ಅಲ್ಲಿ ಅಷ್ಟು ಕಾರು ಹೋಗೋದಕ್ಕೆ ಪ್ಲೇಸೇ ಇಲ್ಲ. ಸೊ ಇದು ರಾಮನ ದೇವಸ್ಥಾನ ಈ ಕಡೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ನಾವು ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಅಲ್ಲಿಂದ ಜಸ್ಟ್ ಒಂದು 50 meter ಅಷ್ಟೇ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಅದಕ್ಕೆ VIP ದರ್ಶನ ಬಂದ್ರೂ ನಮಗೆ ನಾವು 6 members 3000 ಆಗೋದು. ಸೊ ಪ್ಲಸ್ ಅವರು 2000 ಗಾಡಿಗೆ ಅಂತ ಹೇಳಿದರು. ಬಟ್ ನಾವು ಬಾರ್ಗೇನ್ ಮಾಡಿ 3500ಗೆ ಫುಲ್ ಪ್ಯಾಕೇಜಿಗೆ ಬಂದಿದ್ದೀವಿ ಇಲ್ಲಿ. ಸೊ ಹೊರಗಡೆ ಅಲೋ ಇಲ್ಲ. ಹೊರಗಡೆ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ.
ಅಲ್ಲಿ ರಶ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಲೈನ್ ಕ್ಯೂ ಇದೆ. ಅದು ಅಲ್ಲಿ ಮೇಲೆಯಿಂದನೂ ಸ್ಟೆಪ್ಸು ಇಳ್ಕೊಂಡು ಬಂದಿದ್ದಾರೆ. ಇದು ಆ್ಯಕ್ಚುಲಿ ಬರೋ ದಾರಿ ಅದು. ಸೊ ಇದೇ ದೇವಸ್ಥಾನ. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡಿ ಲೈಕ್ ಸ್ಟಿಲ್ ನಮಗೆ ಒಂದು 20-25 ಮಿನಿಟ್ಸ್ ಆಯಿತು. ಸೊ ಇದು ಹಿಂಗೆ ಬ್ಯಾಕ್ ಸೈಡಿಂದ ಏನೋ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಸಿದ್ದಾರೆ. VIP ಹೋದ್ರೂ ಕ್ಯೂ ಇದೆ, ಬಟ್ ಇದು ಒಂದು ಸ್ವಲ್ಪ ಬ್ಯಾಕ್ ಡೋರ್ ಎಂಟ್ರಿ ಥರ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ರು. ಅದಕ್ಕೂ ಒಂದು 15-20 ಮಿನಿಟ್ಸ್ ಆಗಿದೆ. ಸೊ ಇಲ್ಲ ಅಂದರೆ ಆ್ಯಕ್ಚುಲಿ ಫುಲ್ಲು ರಶ್ ಇದೆ ಇವತ್ತು. ಆ್ಯಕ್ಚುಲಿ ಫ್ರೈಡೇ ಆದ್ರೂ ತುಂಬ ರಶ್ ಇದೆ. ಅಲ್ಲಿ ಒಬ್ಬನ್ನ ಕೇಳಿದ್ವಿ, VIP ದರ್ಶನ ಕೇಳಿದ್ವಿ. ಅವ್ರು 45 ಮಿನಿಟ್ಸ್ ಆಯಿತು ಆಲ್ರೆಡಿ ನಿಂತ್ಕೊಂಡು ಅಂತ ಹೇಳಿದರು. ಸೊ ನಾರ್ಮಲ್ ದರ್ಶನ ಆದರೆ 2 to 3 hours ಬೇಕು. खोवा है ना, पेड़ा है। पेड़ा, खोवे का पेड़ा होगा। ये दूध का है और ये खोए का पेड़ा है, दूध का पेड़ा। ಅದು ಮಿಲ್ಕ್. ಸೊ ಭೀಮಶಂಕರ್ ಮುಗೀತು. ಟೋಟಲ್ ಆಗಿ 1 hour ಟೈಮ್ ತೊಗೊಂಡ್ವಿ ನಾವು. ಸ್ಟಿಲ್ ಅಂದರೆ ಸ್ಲೋಲಿ ದರ್ಶನ ಮಾಡಿಕೊಂಡು ಆ ಕಡೆ ಹೋಗಿ ಅಲ್ಲೊಂದು ಸ್ವಲ್ಪ ಸ್ವೀಟ್ ಶಾಪ್ಸ್ ಇದೆ, ಅಂದರೆ ಪೇಡ ಮತ್ತು ಏನಂತಂದ್ರೆ ಅದನ್ನು ಇನ್ನೊಂದು ಸ್ವೀಟ್ ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ತೊಗೊಂಡು ಈಗ ವಾಪಸ್ ಹೋಗ್ತಾಯಿದ್ವಿ. ಸೊ 1 hour ಟೋಟಲ್ ಸ್ಪೆಂಡ್ ಮಾಡಿರೋದು ನಾವು. ಈಗ ಭೀಮಶಂಕರ್ ಬಂದು ಒನ್ ಆಫ್ ದ ಜ್ಯೋತಿರ್ಲಿಂಗ. ಸೊ ನಮ್ಮದು ಇದುವರೆಗೂ 4 ಜ್ಯೋತಿರ್ಲಿಂಗ ಆಗೈತೆ, ಇದೊಂದು ಸೇರಿದ್ರೆ 5 ಆಯಿತು. ಇದು ಇವತ್ತೊಂದು ಫಸ್ಟು ಪ್ಲೇಸು. ಅದಾದಮೇಲೆ ನಾವು ಇಲ್ಲಿಂದ ನಾಸಿಕ್ಗೆ ಹೋಗ್ತೀವಿ. ನಾಸಿಕ್ ಹೋಗ್ಬಿಟ್ಟು ಅಲ್ಲೊಂದು ಹೋಗೋರಿಗೆ ಈವ್ನಿಂಗ್ ಆಗುತ್ತೆ, ಇಲ್ಲಿಂದ ಒಂದು 2 hours. ಅದಾದಮೇಲೆ ಅಲ್ಲಿ ಲೋಕಲ್ಲು ಸ್ವಲ್ಪ ಪ್ಲೇಸ್ ಇದೆ, ಪಂಚವಟಿ ಮತ್ತು ರಾಮ ಟೆಂಪಲ್ಲು, ಸೀತಾ ಗುಹಾ ಅಂತ ಅದೆಲ್ಲ ಇದ್ದಾವೆ. ಸೊ ಅದೆಲ್ಲ ನೋಡಿಕೊಂಡು ಇವತ್ತಿಂದು ಪ್ಲ್ಯಾನ್ ಮುಗಿಯುತ್ತೆ. ನಾಳೆದು ತ್ರಂಬಕೇಶ್ವರ ಅದೆಲ್ಲ. ಸೊ ಇಷ್ಟು. ಭೀಮಶಂಕರ್ ಬರೋದಕ್ಕೆ ನಾನು ಕೇಳಿದೆ, ಇಲ್ಲಿ ಬಸ್ಸಸ್ ಇದ್ದಾವೆ, ಅಂದರೆ ಗೌರ್ಮೆಂಟ್ ಬಸ್ಸು. ಇದು ಸುಮಾರಾಗಿ ಪುಣೆಯಿಂದ 4 hours ಬೇಕು, ನಿಯರ್ ಅಬೌಟ್ 200 ಕಿಲೋಮೀಟ್ರ್ ಇದೆ. ಸೊ ಬಸ್ಸಿಂದ ಬರ್ಬೇಕಂದ್ರೆ ಫ್ರೀಕ್ವೆನ್ಸಿ ಕೇಳಬೇಕು ಗೌರ್ಮೆಂಟ್ ಇದರಲ್ಲಿ, ಇಲ್ಲಾಂದರೆ ಕಾರಲ್ಲಿ ಬರ್ಬೋದು. ಕಾರಲ್ಲಿ ಬಂದರೆ 4 hours, ಬಸ್ಸಲ್ಲಿ ಬಂದರೆ ಮೇ ಬಿ 4 to 5 hours ಆಗುತ್ತೆ. ಸೊ ಇಷ್ಟಿದೆ. ಸೊ ಈ ಭೀಮಶಂಕರಿಗೆ ನಿಯರೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಟೌನ್ ಇರೋದು ರಾಜಗುರುನಗರ ಅಂತ. ಸೊ ಅಲ್ಲಿಂದ ಇದು ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಲ್ಮೋಸ್ಟ್ ಒಂದು 2 hours ಇದೆ. ಏನು ಹೇಳ್ಬೇಕಂತಿದ್ರಲ್ಲ, ಏನೋ ಗುಪ್ತು ಭೀಮಾ ಅದು ಇದು. ಭೀಮಾಶಂಕರ್ ಅಂತ ಹೆಸರು ಹೆಂಗೆ ಈ ಜ್ಯೋತಿರ್ಲಿಂಗದ ಅಂತ, ಭೀಮಾಸುರ ಭೀಮಾಸುರನ ಈ ಏರಿಯಾದಲ್ಲಿರೋ ಜನರಿಗೆ ಭಾಳ ಕಾಟ ಕೊಡ್ತಿದ್ದ. ಸೊ ಅದಕ್ಕೆ ಶಿವನ ಅವತಾರ ಶಿವ ಬಂದು ಎಷ್ಟೋ ಕಾಲಗಳವರೆಗೂ ಯುದ್ಧ ಮಾಡಿ ಭೀಮಾಸುರನ ಸಂಹಾರ ಮಾಡಿದ್ದ. ಆ ಸಂಹಾರ ಆ ಯುದ್ಧದ ಟೈಮ್ ಏನು ಅವ್ರದ್ದು ಇದು ಭೀಮಾ ನದಿ ಸ್ಥಾನ. ಏನಿದೆ, ಏನು ಹೇಳ್ತಿದ್ದಿ? ಹಾಂ ಇದೆಯಾ, ಅಲ್ಲಿ ಒಳಗಡೆ ಬರ್ತಾ ಇದೆಯಾ? ಏನು ಹೇಳು? ಅನುಷ್ಕಾ ಹೇಳ್ತಾಳೆ. ಅನುಷ್ಕಾ ಹೇಳಮ್ಮ, ದೇವಸ್ಥಾನ ಹೆಂಗಿತ್ತಮ್ಮ? ಚೆನ್ನಾಗಿತ್ತಾ? ಹಾಂ ಅಷ್ಟೇ. ನೀವಪ್ಪ? ಅವಳು ನಗ್ತಾ ಇದ್ದಾಳೆ. ಜ್ಯೋತಿರ್ಲಿಂಗ ಅದೇ ಎಷ್ಟನೇ ಜ್ಯೋತಿರ್ಲಿಂಗ ಇದು? ನಮ್ಮದು 5th. ಬಟ್ ಇದು ಜ್ಯೋತಿರ್ಲಿಂಗ ಎಷ್ಟನೇದು? 12th 9th ಅಂತ. ಸರಿ, ಓಕೆ.